ಎಲ್ಲರಿಗೂ ನಮಸ್ಕಾರ ರೀ. ಈಗ ನೀವು ನೋಡ್ತಿರ್ಬೋದು, ಕೈಯೊಳಗಿನ ಮಸಾಲೆ ಮುದ್ದೆ, ಪ್ಲೇಟ್ನೊಳಗಿನ ಮಸಾಲೆ ಮುದ್ದೆ ನೋಡಿದ್ರೆ ಇದು ಒಂದು ಯಾವುದೋ ಚಟ್ನಿ ರೆಸಿಪಿ ಇರ್ಬೋದು ಅಂತೇಳಿ. ಹೌದ್ರಿ, ನಮ್ಮ ಕಡೆ ಚಟ್ನಿಗಳು ಭಾಳ ನಮೂನಿ ಮಾಡ್ತಿರ್ತಾರೆ. ಅದರೊಳಗೆ ಹಳೆ ಕಾಲದ್ದು ಆರೋಗ್ಯಕರವಾದಂಥ ಪಲ್ಯ ಚಟ್ನಿ, ಆಮೇಲೆ ಮಸಾಲ ಚಟ್ನಿ, ಭಾಳ ನಮೂನಿ ಚಟ್ನಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಮಾಡ್ತಿರ್ತಾರೆ. ನೀವು ಕಾರು ಕಾಲದೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು. ಆದ್ರೆ ಈ ಚಟ್ನಿ ಒಳಗನ ಇದೊಂದು ಡಿಫ್ರೆಂಟ್ ಆದಂಥ ಚಟ್ನಿ ರೆಸಿಪಿ ಐತಿ. ಒಂದು ಸಲ ನೀವು ಇದನ್ನು ಚಟ್ನಿ ಮಾಡಿ ಕೊಟ್ಟಿರಂದ್ರೆ ಮತ್ತೆ ಇದನ್ನು ಚಟ್ನಿ ಮಾಡ್ತಾರೆ ರೀ. ಇದು ಪಲ್ಯ ಮಾಡೋದಕ್ಕಿಂತ ಚಟ್ನಿ ಭಾಳ ಮಸ್ತ್ ಆಕೈತಿ ರೀ. ಈ ಚಟ್ನಿ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ನಾವು ತೊಂಡೆಕಾಯಿ ತೊಗೊಂಡವ್ರಿ. ಒಂದು ಪ್ಲೇಟ್ ಅಂದ್ರೆ ಒಂದು 100-150 ಗ್ರಾಮ್ ಆಗುವಷ್ಟು ತೊಂಡೆಕಾಯಿ ತೊಗೊಂಡಿವಿ. ಅದನ್ನು ಗುಂಡ ಹಿಂಗೆ ಸಣ್ಣ ಹೆರಿಚಿಟ್ಟೇವೆ ನೋಡಿರಿ. ಹಿಂಗೆ ಹೆರಿಚಿಟ್ಕೊಂಡು ಇದಕ್ಕೆ ನಾವು ಮುಂದೆ ಮಸಾಲೆ ಏನೇನು ಬೇಕಂತ ಹೇಳ್ತೀವಿ. ಇದಕ್ಕೆ 1-2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಆಮೇಲೆ ಶೇಂಗಾ ಬೀಜ ಏನೈತಿ ಅದನ್ನು ಹುರಿದ ಸಿಪ್ಪೆ ತೆಗೆದಿಟ್ಕೊಂಡಿವಿ. ಈ ಕಡೆ ಬೆಳ್ಳುಳ್ಳಿ ಒಂದು 4 ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿವಿ, ಕೊತ್ತಂಬರಿ ಸೊಪ್ಪು, 1 ಇಂಚ್ ಹುಣಸೆ ಹಣ್ಣು, ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೆಟೊ, 1 ಇಂಚ್ ಬೆಲ್ಲದ ತುಕಡಿ. ಇಷ್ಟಿತ್ತಂದ್ರೆ ಒಗ್ಗರಣೆ ಆಗಿಬಿಡ್ತೈತೆ ರೀ. ಇದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಒಳಗೆ ಎಣ್ಣೆ ಕಾದ ಕೂಡಲೇ ಜೀರಿಗೆ ಮತ್ತು ಸಾಸಿವೆ ಇಷ್ಟು ಒಗ್ಗರಣೆ ಹಾಕೋದ್ರಿ. ಆಮೇಲೆ ಆ ಕೊತ್ತಂಬರಿ ಬೀಜ ಇತ್ತಲ್ಲ, ಕೊತ್ತಂಬರಿ ಬೀಜನೂ ಇದಕ್ಕೆ ಹಾಕಿಬಿಡೋದ್ರಿ. ಇಷ್ಟಾದ ಕೂಡಲೇ ನಾವು ಏನು ಹೆರಿಚಿಟ್ಕೊಂಡಿದ್ದೀವಲ್ಲ ತೊಂಡೆಕಾಯಿ, ಆ ತೊಂಡೆಕಾಯಿನ ಇದಕ್ಕೆ ಸೇರಿಸಿಬಿಡೋದ್ರಿ. ಹಿಂಗೆ ಸೇರಿಸಿ ಇದನ್ನ ನಿಧಾನಕ್ಕೆ ನಾವು ಒಂದೊಂದು ಮಸಾಲ ಸೇರಿಸ್ಕೊತ ಇದನ್ನು ಹುರ್ಕೊಂಡು ಬಿಡೋದ್ರಿ. ಹಿಂಗೆ ಹುರಿತಂದ್ರೆ ಇದು ಭಾಳ ಅಂದ್ರೆ ಭಾಳ ಚಲೋ ಆಕೈತಿ. ಈಗ ಮೆಣಸಿನ್ಕಾಯಿ ಆದ ಕೂಡಲೇ ಬೆಳ್ಳುಳ್ಳಿ ಆದ ಕೂಡಲೇ ಅದು ಹುಣಸೆ ಹಣ್ಣು ಇತ್ತಲ್ಲ, ಹುಣಸೆ ಹಣ್ಣು ಹಾಕಿ ನಾವು ಸ್ವಲ್ಪ ಮತ್ತೆ ಹಿಂಗೆ ಕೈ ಆಡಿಸ್ಕೊಂಡ್ಬಿಡೋದ್ರಿ. ಅಂದ್ರೆ ಅದೆಲ್ಲ ಕರೆಕ್ಟಾಗಿ ಮಸಾಲೆ ಮಿಕ್ಸ್ ಆಗ್ಬೇಕ್ರಿ. ಹಿಂಗೆ ನಾವು ಒಂದೊಂದು ಪದಾರ್ಥಗಳನ್ನ ಹಾಕಿ ನಾವು ಅದನ್ನು ಅಷ್ಟಷ್ಟು ಬಾಡಿಸ್ಕೊಂಡು ಹೋದ್ರೆ ಇದು ರುಚಿ ಭಾಳ ಚಲೋ ಬರ್ತೈತಿ. ಈಗ ಬಂತು ನೋಡ್ರಿ ಟೊಮೆಟೊ ಅರ್ಧ ಟೊಮೆಟೊ ಸಣ್ಣಂಗೆ ಹೆರಿಚಿಟ್ಕೊಂಡಿವ್ರಿ ನಾವು. ಇದನ್ನು ಈಗ ಹಾಕ್ತಂದ್ರೆ ಅವು ತೊಂಡೆಕಾಯಿ ಮತ್ತು ಟೊಮೆಟೊ ಎರಡು ಕೂಡಿ ಕರೆಕ್ಟಾಗಿ ಬೆಂದ ಬರ್ತಾವೆ. ಅದರ ಸಲುವಾಗಿ ಟೊಮೆಟೊ ಅರ್ಧ ಬೆಂದ ನಂತರ ಹಾಕಿಬಿಡೋದ್ರಿ. ಹಿಂಗೆ ಮಾಡಿ ಇದನ್ನು ಚಟ್ನಿ ಮಾಡೋದೈತಿ. ಈಗ ಬೆಲ್ಲ ಹಾಕಿದ್ ನೋಡ್ರಿ. ಅಲ್ಲಿ ಹುಣಸೆ ಹಣ್ಣು ಹಾಕೀವಿ, ಇಲ್ಲಿ ಬೆಲ್ಲ ಹಾಕೀವಿ. ನೀವು ಬೆಲ್ಲ ಇದ್ರೆ ಬೆಲ್ಲ ಹಾಕ್ರಿ, ಸಕ್ಕರೆ ಇದ್ರೆ ಸಕ್ಕರೆ ಹಾಕ್ರಿ. ಬೇಡಪ್ಪ ನಮಗೆ ಸಿಹಿ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಹುಣಸೆ ಹಣ್ಣು ಹಾಕಿರ್ತೈತಿ ಅನ್ನೋ ಸಲುವಾಗಿ ನಾವು ಬೆಲ್ಲ ಹಾಕಕತ್ತಿದ್ದೀವಿ ರೀ. ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಒಂದು ಉದುರಿಸ್ಬಿಡೋದು ನೋಡ್ರಿ. ಎಷ್ಟು ಉದುರಿಸಿ ಮತ್ತು ಹಿಂಗೆ ಅದನ್ನು ತಿರುಗಿಸೋದ್ರಿ. ಹಿಂಗೆ ತಿರುಗಿಸೋದಂದ್ರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತೆ ರೀ. ತೊಂಡೆಕಾಯಿದ ಕಲರ್ ಚೇಂಜ್ ಆಕೈತಿ. ಈಗ ಹುರಿದ ಸಿಪ್ಪೆ ತೆಗೆದು ಇಟ್ಕೊಂಡಂಥ ಶೇಂಗಾಕಾಳು ಇತ್ತಲ್ಲ, ಶೇಂಗಾಕಾಳು ನಾವು ಅದಕ್ಕೆ ಸೇರಿಸಿಬಿಡೋದ್ರಿ. ಹಿಂಗೆ ಶೇಂಗಾಕಾಳು ಸೇರಿಸಿ ಅದನ್ನು ಇನ್ನೊಂದು ಸಲ ಇದ್ರ ಜೊತೆ ಬಿಸಿ ಮಾಡ್ಕೊಂಬಿಡೋದ್ರಿ. ಈಗ ಅರಿಶಿನ ಪುಡಿ ಬಂತು ನೋಡ್ರಿ. ಅರಿಶಿನ ಪುಡಿ ಹಾಕಿತಂದ್ರೆ ಕಲರ್ ಭಾಳ ಚಲೋ ಬರ್ತೈತಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ರು. ನಾವು ಇದಕ್ಕೆ ಕಲ್ಲು ಉಪ್ಪು ಹಾಕೀವಿ. ನೀವು ಪುಡಿ ಉಪ್ಪನ್ನು ಹಾಕ್ಬೋದು. ಕಲ್ಲು ಉಪ್ಪು ಹಾಕಿತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ. ಕಲ್ಲು ಉಪ್ಪು ಆದಷ್ಟು ಜಾಸ್ತಿ ಬಳಸ್ರಿ. ಪುಡಿ ಉಪ್ಪಕ್ಕಿಂತನೂ ಕಲ್ಲು ಉಪ್ಪು ಚಲೋ ಅಂತಾರೆ. ಮೊದಲು ನಾವು ಚಿಕ್ಕವರಿದ್ದಾಗೆಲ್ಲ ಕಲ್ಲು ಉಪ್ಪು ಬಳಸ್ತಿದ್ದವ್ರು, ಈಗೆಲ್ಲ ಪುಡಿ ಉಪ್ಪು ಬಂದೈತಿ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಸ್ಟೀಮ್ ಆಗಕ್ಕೆ ಬಿಟ್ಟು ಬಿಡೋದ್ರಿ. 5 ನಿಮಿಷ ಆಗೈತಿ. ಈಗ ನಾವು ಕಾರು ಕಲ್ಲದೊಳಗೆ ಆ ತೊಂಡೆಕಾಯಿ ಹುರಿದಂಥ ಮಸಾಲೆ ಏನಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಬಿಡಾಕತ್ತೀವಿ ನೋಡ್ರಿ. ಹಿಂಗೆ ಹಾಕಿ ಇದನ್ನು ಸಣ್ಣಂಗೆ ಜಜ್ಕೊಂಡ್ಬಿಡೋದ್ರಿ. ನೀವು ಆದಷ್ಟು ಹಿಂಗೆ ಕಲ್ಲಿನೊಳಗೆ ಮಾಡಿದಂಥ ಚಟ್ನಿಗಳನ್ನು ಬಳಸ್ರಿ. ಯಾಕಂದ್ರೆ ರುಚಿನೂ ಅಷ್ಟು ಚಲೋ ಇರ್ತೈತಿ, ಆರೋಗ್ಯಕ್ಕೂ ಅಷ್ಟು ಒಳ್ಳೇದೈತ್ರಿ. ಅದರ ಸಲುವಾಗಿ ಕಾರು ಕಲ್ಲಿನಾಗ ಕೊಟ್ಟಿದಂಥ ಚಟ್ನಿಗಳನ್ನು ನೀವು ಮಾಡಿರಿ. ಯಾಕಂದ್ರೆ ಈಗ ಎಲ್ಲ ಚಟ್ನಿಗಳು ಮಿಕ್ಸರ್ದೊಳಗೆ ಗೆಮ್ಮು ಅನಿಸ್ಬಿಟ್ರೆ ಮುಗಿತ್ರಿ. ಆದ್ರೆ ಈ ಚಟ್ನಿ ಒಳಗಿಂದ ನೀವು ಕಾರು ಕಲ್ಲದೊಳಗೆ ಮಾಡಿದಂಥ ಚಟ್ನಿಗಳು ಏನದಾವಲ್ಲ ಅವ ಭಾಳ ರುಚಿಯಾಗಿರ್ತಾವ್ರಿ, ರುಬ್ಬಿ ಮಾಡಿದಂಥ ಚಟ್ನಿಗಳು. ಅದರ ಸಲುವಾಗಿ ಹಿಂಗೆ ನೀವು ಕಾರು ಕಲ್ಲದೊಳಗನ ಮಾಡಿರಿ. ನಮ್ಮದು ಚಟ್ನಿ ಎಲ್ಲ ಫುಲ್ ನೈಸ್ ಆಗೈತಿ. ಈಗ ನಾವು ಅದಕ್ಕೆ ಈರುಳ್ಳಿ ಸಣ್ಣ ಹೆರಿಚಿಟ್ಟಿದ್ವಲ್ಲ, ಆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು 1 ಚಮಚೆ ನೋಡ್ರಿ, 1 ಟೀ ಸ್ಪೂನ್ ಎಣ್ಣೆ ಅದಕ್ಕೆ ಮ್ಯಾಲೆ ಹಾಕಿ ಇದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ. ಇಷ್ಟಾತಂದ್ರೆ ಚಟ್ನಿ ರೆಡಿ ಆತ್ರಿ. ಇದು ನೀವು ಅನ್ನದ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ಎಲ್ಲದಕ್ಕೂ, ದೋಸೆ ಜೊತೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಗ್ತೈತೆ ರೀ. ಈ ತೊಂಡೆಕಾಯಿ ಚಟ್ನಿ
ಭಾಳ ಆರೋಗ್ಯಕ್ಕೆ ಒಳ್ಳೇದೈತ್ರಿ. ಅದರ ಸಲುವಾಗಿ ಈ ತೊಂಡೆಕಾಯಿ ಈಗ ಸೀಸನ್ ಚಾಲೂ ಆಗಕತ್ತೈತಿ. ತೊಂಡೆಕಾಯಿ ಸಿಕ್ಕರೆ ಬಿಡಬೇಡ್ರಿ. ಹಿಂಗೆ ಒಂದು ಸಲ ತೊಂಡೆಕಾಯಿ ತಂದು ಚಟ್ನಿ ಮಾಡಿಕೊಡ್ರಿ. ತೊಂಡೆಕಾಯಿ ಪಲ್ಯ ಮಾಡೋದಕ್ಕಿಂತ ಹಿಂಗೆ ಚಟ್ನಿ ಮಾಡಿರಂದ್ರೆ ಯಾರಿಗೆ ಗೊತ್ತಾಗಂಗಿಲ್ಲ ರೀ, ಇದು ಯಾವ ಚಟ್ನಿ ಐತೆ ಅನ್ನೋದು ಗೊತ್ತಾಗಂಗಿಲ್ಲ, ಅಷ್ಟು ಮಸ್ತ್ ಆಕೈತಿ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ತೊಂಡೆಕಾಯಿ ಚಟ್ನಿ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ಇಂಥ ಆರೋಗ್ಯಕರವಾದ ರೆಸಿಪಿಗಳು ನಮ್ಮ ಆರೋಗ್ಯಕ್ಕೆ ಭಾಳ ಈಗ ಬೇಕಾಗಿದ್ದಾವೆ. ಅದರ ಸಲುವಾಗಿ ನಿಮ್ಮ ಮುಂದೆ ನಾ ಆರೋಗ್ಯಕರವಾದಂಥ ತೊಂಡೆಕಾಯಿ ಚಟ್ನಿ ರೆಸಿಪಿನ ನಿಮ್ಮನ್ನು ತೊಗೊಂಬಂದಿದ್ದೀನಿ. ಈ ಥರ ಚಟ್ನಿ ಮಾಡ್ಕೊಂಬಿಡೋದ್ರಿ. ಈಗ ಅದನ್ನು ರೆಡಿ ಆಗೈತಿ. ಸರ್ವಿಂಗ್ ಪ್ಲೇಟ್ ಒಳಗೆ ನಾವು ಅನ್ನ ಬಡಿಸ್ಕೊಳತ್ತ ನೋಡ್ರಿ. ಅನ್ನ ಬಡಿಸ್ಕೊಂಡು ಅನ್ನದ ಜೊತೆ ತುಪ್ಪ ಆದ ನಂತರ ತುಪ್ಪದ ಜೊತೆ ಇದು ಒಂದೆರಡು ಚಮಚೆ ಚಟ್ನಿ ಹಾಕ್ಕೊಂಡು ನಿಮ್ಗೆ ಹೆಂಗೆ ಬೇಕಲ್ಲ ರುಚಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ಒಂದು ಪ್ಲೇಟ್ ಅನ್ನ ಉಣ್ಣವ್ರ 2 ಪ್ಲೇಟ್ ಕಣ್ಣು ಮುಚ್ಚಿ ಉಣ್ತಾರ್ರಿ. ಅಷ್ಟು ರುಚಿಕಟ್ಟಾಗಿ ಆಗ್ತೈತಿ. ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.